PUCಯಲ್ಲಿ 98% 9ನೇ ರ್ಯಾಂಕ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಒಂದು ವಿದ್ಯಾರ್ಥಿಯಾಗಿ ಬಂದಿದ್ದೇನೆ. ನಾನು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತೆಯಾಗಿ ಇಲ್ಲಿ ಬರಲಿಲ್ಲ. ಹಾಗಾಗಿ ಒಂದು ವಿದ್ಯಾರ್ಥಿನಿಯಾಗಿ ನನಗೆ ಎಂತ ಅನ್ನಿಸ್ತದೆ ಅಂತ ಹೇಳಿದರೆ, ನಮ್ಮ ಜವಾಹರಲಾಲ್ ನೆಹರು ಪ್ರಧಾನಿಯಾಗಿ ಮತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ದೀರ್ಘ ಸಮಯದಲ್ಲಿ ದೇಶದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳನ್ನು ಕಟ್ಟಿದ್ರು, ಹಲವಾರು ITI ಪದವೀಧರರು ಹೊರಗೆ ಬಂದರು ಮತ್ತು ಅಂತಹ ಕ್ವಾಲಿಟಿ ಗುಣಮಟ್ಟ ಇತ್ತು. ಆದರೆ ಈಗ ಒಂದು 14 ವರ್ಷಗಳಿಂದ ಅಂತಹ ಗುಣಮಟ್ಟದ ವಿದ್ಯಾರ್ಥಿಗಳನ್ನು, ಗುಣಮಟ್ಟದ ಪಂಡಿತರನ್ನು, ಗುಣಮಟ್ಟದ ವ್ಯಕ್ತಿಗಳನ್ನು ನಮ್ಮ ಶಿಕ್ಷಣ ವ್ಯವಸ್ಥೆ ತಯಾರಿಸ್ತಾ ಇಲ್ಲ. ಹಾಗಾಗಿ ಇದು ಬಹಳ ಬಹಳ ಗಂಭೀರ ಮತ್ತು ಖೇದಕರ ವಿಷಯ ಅಂತ ನನಗೆ ಅನಿಸ್ತದೆ. ಯಾಕೆಂತ ಹೇಳಿದರೆ ನಮ್ಮ ಯುವ ಸಮೂಹ ಏನಿದೆ, ನನ್ನದೇ ಗುಂಪಿನ ವಿದ್ಯಾರ್ಥಿಗಳು, ನನ್ನ ಸ್ನೇಹಿತರು ಏನಿದ್ದಾರೆ, ನಮ್ಮನ್ನು ಎಲ್ಲರನ್ನು ಕೂಡ ವ್ಯವಸ್ಥಿತವಾಗಿ ಒಂದು ಸಂಚಿಗೊಳಪಡಿಸಲಾಗ್ತಾ ಇದೆ. ಕಳೆದ ಒಂದು 14 ವರ್ಷಗಳಿಂದ ಕೂಡ ಒಂದು ವ್ಯಕ್ತಿಯನ್ನು, ಒಂದು ಸಿದ್ಧಾಂತವನ್ನು, ಒಂದು ಗುಂಪನ್ನು ಶ್ರೇಷ್ಠ ಅಂತ ಹೇಳಿ ಕೇವಲ ಗುಂಪನ್ನು ಪ್ರತಿಪಾದಿಸುವವರನ್ನ, ಗುಂಪಿಗೆ ಸೇರಿದವರನ್ನ ಮಾತ್ರ ನಿಜವಾದ ದೇಶಭಕ್ತರು, ನಿಜವಾದ ಜವಾಬ್ದಾರಿ ಉಳ್ಳವರು ಅಂತ ಹೇಳೋದ್ರ ಮೂಲಕ ನಮ್ಮ ಎಲ್ಲರಲ್ಲೂ ಬರಬೇಕಾದ ನಿಜವಾದ ಜವಾಬ್ದಾರಿ, ನಿಜವಾದ ಕರ್ತವ್ಯ ಪ್ರಜ್ಞೆಯನ್ನು ಅಡಗಿಸಲಾಗ್ತದೆ, ಮುಚ್ಚಿಡ್ಲಾಗ್ತಾ ಇದೆ ಮತ್ತು ಅದನ್ನು ಮೆಟ್ಟಲಾಗ್ತಾ ಇದೆ ಅಂತ ಅನಿಸ್ತದೆ. ಯಾಕೆಂತ ಹೇಳಿದರೆ ನನಗೆ ಅನ್ನಿಸ್ತದೆ, ನಮ್ಮ ಪ್ರಾಯ ಅಂದರೆ 18 ಇಂದ 21 ವರ್ಷಗಳ ವಿದ್ಯಾರ್ಥಿಗಳಿಗೆ ಧರ್ಮ ರಕ್ಷಣೆ ಅಂತ ಹೇಳಿಕೊಂಡು ಯಾವುದೇ ಸಂಘಟನೆಗಳಿಗೆ ಸೇರೋ ಅವಶ್ಯಕತೆ ಇಲ್ಲ. ಧರ್ಮದ ರಕ್ಷಣೆ ಅಂತ ಹೇಳಿದರೆ ಯಾವುದೇ ಸಂಘಟನೆ ಸೇರುವುದು ಅಥವಾ ಯಾವುದೋ ಒಂದು ನಿರ್ದಿಷ್ಟ ಬಣ್ಣದ ಶಾಲನ್ನು ಹಾಕುವುದು, ನಿರ್ದಿಷ್ಟ ಘೋಷಣೆಗಳನ್ನು ಕೂಗುವುದು, ಸ್ಥಾಪಿತ ಸಿದ್ಧಾಂತವನ್ನು, ಸ್ಥಾಪಿತ ವಾಕ್ಯಗಳನ್ನು, ಸ್ಥಾಪಿತ ಅಭಿಪ್ರಾಯಗಳನ್ನು ಪ್ರತಿಪಾದಿಸುವುದು, ಬೆಂಬಲಿಸುವುದು ಮತ್ತು ಅದರ ಬಗ್ಗೆ ತೀರಾ ಹುಚ್ಚು ಒಲವನ್ನು ಹೊಂದಿರುವುದು ಧರ್ಮದ ರಕ್ಷಣೆ ಅಲ್ಲ. ನಿಜವಾದ ಧರ್ಮದ ರಕ್ಷಣೆ ಏನು ಅಂತ ಹೇಳಿದರೆ ಧರ್ಮದ ಆಚರಣೆ. ಧರ್ಮ ಅನ್ನೋದು ಆಚರಣೆ, ಧರ್ಮ ಅನ್ನೋದು ಮೌಲ್ಯ, ಧರ್ಮ ಅನ್ನೋದು ಘೋಷಣೆ ಅಲ್ಲ. ಧರ್ಮ ಅನ್ನೋದು ನಮ್ಮ ಉದ್ವೇಗಕ್ಕೆ ಒಳಪಡಿಸುವ, ಉದ್ರಿಕ್ತಗೊಳಿಸುವ ಘೋಷಣೆ ಅಲ್ಲ. ಧರ್ಮ ಅನ್ನುವುದು ಜಗತ್ತನ್ನು, ಬದುಕನ್ನು ಸುಂದರವಾಗಿಡಲಿಕ್ಕೆ, ಹೆಚ್ಚು ಬೆಳಕನ್ನು ಕೊಡಲಿಕ್ಕೆ, ಮಾನವರೆಲ್ಲರೂ ಪ್ರೀತಿಯನ್ನು ಉಸಿರಾಡಲಿಕ್ಕಿರುವಂತಹ ಒಂದು ಮಾಧ್ಯಮ, ಒಂದು ದಾರಿ. ಹಾಗಾಗಿ ನಮಗೆ ನಮ್ಮ ಮಂಗಳೂರಲ್ಲಿ, ನಮ್ಮ ತುಳುನಾಡಿನಲ್ಲಿ ಧರ್ಮ ರಕ್ಷಣೆ ಅಂತ ಹೇಳುವುದು ಅದೊಂದು ಸ್ಥಾಪಿತ ಸುಳ್ಳಿನ ಕಂತೆ ಅಷ್ಟೇ. ನಮ್ಮ ಸಂಸ್ಕೃತಿಯನ್ನು ನಾವು ಆಚರಿಸುವ, ನಾವು ಬಳೆ ಹಾಕುವ, ಬೊಟ್ಟು ಹಾಕುವ, ನಮ್ಮ ವಸ್ತ್ರವನ್ನು ಪಾಲಿಸುವ, ಅಲ್ಲಿರೋ ನಾಗಾರಾಧನೆ, ದೈವಾರಾಧನೆ ಅದನ್ನು ಮಾಡುವ. ಮತ್ತೊಮ್ಮೆ ಹೇಳ್ತೇನೆ, ಧರ್ಮ ಅಂದರೆ ಆಚರಣೆ, ಧರ್ಮ ಅಂದರೆ ಪ್ರೀತಿ, ಧರ್ಮ ಅಂದರೆ ಮೌಲ್ಯ, ಧರ್ಮ ಅಂದರೆ ಪರಸ್ಪರ ನಂಬಿಕೆ ಹೊರತು ಧರ್ಮ ಅಂದರೆ ಸಿದ್ಧಾಂತ ಅಲ್ಲ. ಧರ್ಮ ಅಂದರೆ ಒಂದು ಗುಂಪು ಅಲ್ಲ, ಧರ್ಮ ಅಂದರೆ ಒಂದು ವಾಕ್ಯ ಅಲ್ಲ. ಧರ್ಮ ಅಂದರೆ ಅದು ಇಲ್ಲಿ ಬಿಂಬಿಸಲಾಗ್ತಾ ಇರುವಂತಹ ರೀತಿಯ ಯಾವುದೇ ರೀತಿಯ ವಿಷಯ ಅಲ್ವೇ ಅಲ್ಲ. ಧರ್ಮ ಅಂದರೆ ಒಂದು ಸಂಘಟನೆ ಖಂಡಿತ ಅಲ್ಲ. ಮತ್ತು ಈಗ ಇವರೆಲ್ಲ ನನ್ನದೇ ಪ್ರಾಯದವರು, ಇಲ್ಲಿ ಕಾಣ್ತಾ ಇರುವ ಇಷ್ಟು ಫೋಟೋಗಳು ಕೂಡ ನನ್ನದೇ ಪ್ರಾಯದವರು. ನಾನು ಅವರ ಸಹಪಾಠಿ ಆಗ್ತಾ ಇದ್ನೇನು. ಇವರೆಲ್ಲರೂ ತೀರಿ ಹೋದರು. ಅದು ನಮಗೆ ಖಂಡಿತ ನಮಗೆ ತುಂಬ ನಮ್ಮನ್ನು ತಡಿಸ್ತದೆ, ನಮ್ಮನ್ನು ಬಾಧಿಸ್ತದೆ. ಈಗ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರ ಮೇಲೆ ತುಂಬ ಅಮಾನುಷವಾಗಿ ಲಾಠಿಗೆ ಮೊಳೆನ ಇಟ್ಟು ಅವರ ಮೇಲೆ ದಾಳಿ ಮಾಡ್ತಾರೆ. ಪೊಲೀಸರ ವೇಷದಲ್ಲಿದ್ದಂತಹ ಪ್ರೇರಿತ ವ್ಯಕ್ತಿಗಳು, ಅದು ರಾಜಕೀಯ ಪ್ರೇರಿತ, ಸಿದ್ಧಾಂತ ಪ್ರೇರಿತ, ಯಾವುದೋ ಪ್ರೇರಿತ ವ್ಯಕ್ತಿಗಳಿಂದ ಅವರಲ್ಲಿ ದಾಳಿ ಮಾಡ್ತಾರೆ ಅಂತ ಹೇಳಿದಾಗ ಅದರಷ್ಟು ಅಮಾನುಷ ಮತ್ತೊಂದು ಏನೂ ಇಲ್ಲ ಅಂತ ಅನಿಸ್ತದೆ. ಯಾಕಂತ ಹೇಳಿದರೆ ನಾವು ಯಾವುದೋ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಪ್ರಾಯದವರು ನಮಗೆ ಅವರು 3 ತಿಂಗಳು ಓದಿದ, 2 ವರ್ಷಗಳ ಕಾಲ ಇಡೀ ದಿನ ಓದಿದಂತಹ ಅಷ್ಟು ಕಷ್ಟಪಟ್ಟು ಓದಿದ್ದಾರೆ ಅವರು, ಅದವರ ಹಕ್ಕು. ಅದನ್ನು ಅಷ್ಟು ವೈಭವೀಕರಣ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡುವ. ಅವರ ಹಕ್ಕನ್ನು ಅವರು ಕೇಳ್ತಾ ಇದ್ದಾರೆ. ಅವರ ತಂದೆಯ ಪ್ರಾಯದ, ಅವರ ದೊಡ್ಡಪ್ಪನ ಪ್ರಾಯದ ಮಕ್ಕಳು ಬಂದು ಅವರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ರಾಜಕೀಯ ವಿಷಯಕ್ಕಿಂತ ಜಾಸ್ತಿ ಒಂದು ಮಾನವೀಯ ವಿಷಯ. ಹಾಗಾಗಿ ಅಲ್ಲಿ ಅವರ ಮೇಲೆ ಬಿದ್ದಂತಹ ಪ್ರತಿಯೊಂದು ಏಟು,
ಅವರಿಗಾದ ಪ್ರತಿಯೊಂದು ಗಾಯ, ಸಿಕ್ಕಿದ ಪ್ರತಿಯೊಂದು ತುಚ್ಛ ಮಾತು, ಇದೆಲ್ಲವನ್ನು ಕೂಡ ಅವರನ್ನು ಮತ್ತಷ್ಟು ಹೆಚ್ಚು ಬಲಿಷ್ಠಗೊಳಿಸಲಿ. ನಮಗೆಲ್ರಿಗೂ ಹೋಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ನಮ್ಮ ನೈತಿಕ ಧೈರ್ಯವನ್ನು, ನಮ್ಮ ನೈತಿಕ ಬೆಂಬಲವನ್ನು ನಾವು ಯಾವಾಗಲೂ ಅವರಿಗೆ ನೀಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಕೊನೆಯದಾಗಿ ನಾವು ನಿಜವಾದ ಮೌಲ್ಯಗಳ ಬೆನ್ನತ್ತಿ ಹೋಗೋಣ, ನಿಜವಾದ ಮೌಲ್ಯಗಳಲ್ಲಿ ಬದುಕುವ, ನಿಜವಾದ ಪ್ರೀತಿಯಲ್ಲಿ, ನಿಜವಾದ ನಂಬಿಕೆಯಲ್ಲಿ, ನಿಜವಾದ ಸಾಮರಸ್ಯ ಬಾಂಧವ್ಯದಲ್ಲಿ ಬದುಕುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಕಾರ್ಯಕ್ರಮವನ್ನು, ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ ಉದಯ್ ಸರ್ ನಿಮಗೆ ಧನ್ಯವಾದಗಳು, ಮತ್ತು ಆಗಮಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.